ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿಮ್ಮ ಚಿಂತೆಗಳನ್ನು ದೇವರ ಮೇಲೆ ಹಾಕಿರಿ. ಅದಕ್ಕೆ ಆಧಾರ ವಾಕ್ಯ 1 ಪೇತ್ರನು ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಮಾನವನ ಜೀವನದಲ್ಲಿ ಚಿಂತೆಗಳು ಸಹಜ. ಕುಟುಂಬ, ಆರೋಗ್ಯ, ಉದ್ಯೋಗ, ಹಣಕಾಸು, ಭವಿಷ್ಯ ಇಂಥ ಅನೇಕ ವಿಷಯಗಳಿಗೆ ಅನೇಕ ಸಾರಿ ನಾವು ಚಿಂತೆ ಮಾಡುತ್ತೇವೆ. ಆದರೆ ದೇವರು ನಮಗೊಂದು ಮಾತನ್ನು ಹೇಳುತ್ತಿದ್ದಾರೆ, ನೀವು ಚಿಂತೆ ಮಾಡಬೇಡ್ರಿ, ಆ ಚಿಂತೆಗಳನ್ನು ನನ್ನ ಮೇಲೆ ಎಸೀರಿ, ನನ್ನ ಮೇಲೆ ಹಾಕಿರಿ. ನೋಡ್ರಿ, ದೇವರು ಇಲ್ಲಿ ಕೆಲವು ಚಿಂತೆಗಳನ್ನು ಮಾತ್ರ ಅಂತ ಹೇಳಲಿಲ್ಲ, ಎಲ್ಲ ಚಿಂತೆಗಳನ್ನು, ನಿಮಗೆ ಯಾವುದೆಲ್ಲ ಚಿಂತೆ ಇದೆಯೋ ಅದೆಲ್ಲವನ್ನು ನೀವು ದೇವರ ಮೇಲೆ ಹಾಕಬೇಕ್ರಿ. ಏಕೆಂದರೆ ನಮ್ಮನ್ನು ಸೃಷ್ಟಿಸಿದ ದೇವರು ನಮ್ಮ ಅಗತ್ಯತೆಗಳನ್ನು ತಿಳಿದಿದ್ದಾರೆ. ನಾವು ಹೊತ್ತುಕೊಳ್ಳಲಾರದ ಭಾರವನ್ನು ಅವರು ಆಲ್ರೆಡಿ ಶಿಲುಬೆಯಲ್ಲಿ ಹೊತ್ತುಕೊಂಡಿದ್ದಾರೆ. ನಿಮ್ಮ ಚಿಂತೆ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ. ಅದನ್ನು ನೀವೇನು ಮಾಡ್ಬೋದು, ಆ ಚಿಂತೆಯನ್ನು ದೇವರ ಕೈಗಳಲ್ಲಿ ಒಪ್ಪಿಸಿಕೊಡುವಾಗ ಪರಿಹಾರವಾಗುತ್ತದೆ. ನಾವು ನಮ್ಮ ಭಾರಗಳನ್ನು ನಾವೇ ಇಟ್ಟುಕೊಂಡ್ರೆ ಬಿಡುಗಡೆ ಇಲ್ಲ ರೀ. ಅದನ್ನು ದೇವರ ಬಳಿಯಲ್ಲಿ ನಾವು ಇಟ್ಟು ಬಿಟ್ಟರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗುತ್ತದೆ. ನೋಡ್ರಿ, ಜೀವಿತದಲ್ಲಿ ಏನು ಬಂದರೂ ನೀವು ಚಿಂತೆ ಪಡಬೇಡ್ರಿ. ಅದು ಎಷ್ಟೇ ಸಮಸ್ಯೆಯಾಗಿರಲಿ, ಅನಾರೋಗ್ಯದ ತೊಂದರೆ ಇರಲಿ, ಮಕ್ಕಳ ವಿಷಯವಾಗಿರಲಿ, ಜಸ್ಟ್ ಹೇಳ್ರಿ, ಏಸಪ್ಪ ನೀವು ಹೇಳಿದ್ದೀರಾ, ನಿನ್ನನ್ನು ನಂಬಿದ್ದೇನೆ, ನನ್ನ ಎಲ್ಲ ಚಿಂತೆಗಳನ್ನು ನಿನ್ನ ಮೇಲೆ ಹಾಕುತ್ತೇನೆ, ನೀವು ನೋಡಿಕೊಳ್ಳ್ರಿ. ದೇವರು ನಮಗೆ ಹೇಳುತ್ತಿರುವಂಥದ್ದೇನೆಂದರೆ, ಮಗನೇ, ಮಗಳೇ, ನೀವು ಭಾರವನ್ನು ಹೊತ್ತುಕೊಳ್ಳಬೇಡ, ಅದನ್ನು ನನಗೆ ಕೊಟ್ಟು ಪ್ರಾರ್ಥಿಸು, ಅದ್ಭುತ ಮಾಡುವೆನು. ಒಬ್ಬ ಬಾಲಕನು ಒಂದು ಭಾರವಾದ ಅವನ ಸ್ಕೂಲ್ ಬ್ಯಾಗನ್ನು ಹಾಕಿಕೊಂಡು ಸ್ಕೂಲಿಂದ ನಡ್ಕೊಂಡು ಬರ್ತಾ ಇದ್ದನ್ರಿ. ಅವರ ತಂದೆ ಕಾರ್ನಲ್ಲಿ ಬಂದು, ಮಗನೇ ಒಳಗಡೆ ಬಾ ಅಂತ ಹೇಳಿದರು. ಆ ಮಗನೂ ಸಹ ಕಾರಿನ ಒಳಗೆ ಕೂತ್ಕೊಂಡ. ಆದರೆ ಆ ಬ್ಯಾಗನ್ನು ಅವನು ಸೈಡ್ ಇಟ್ಟಿರಲಿಲ್ಲ ರೀ, ಮನೆ ಬರುವವರೆಗೂ ಹೊತ್ತುಕೊಂಡಿದ್ದ. ತಂದೆ ಆಶ್ಚರ್ಯದಿಂದ ಹೇಳಿದ್ರು, ಅಲ್ಲಪ್ಪ, ನೀನು ಕಷ್ಟಪಟ್ಟು ನೀನು ಬ್ಯಾಗ್ ಹಾಕ್ಕೊಂಡು ಬರ್ತಾ ಇದ್ದಕ್ಕೆ ನಾನು ನಿನ್ನ ಗಾಡೀಲಿ ಹತ್ತಿಸ್ಕೊಂಡು ಬಂದಿದ್ದೇನೆ, ಅದನ್ನೇ ಹಾಕ್ಕೊಂಡು ಬಂದರೆ ಇನ್ನೂ ಭಾರ ಇರುತ್ತಲ್ವಾ ಅಂತ ಆ ತಂದೆ ಹೇಳಿದರು. ಇವತ್ತು ಕೂಡ ಅನೇಕರು ಆ ಭಾರವನ್ನು ನೀವೇ ಹೊರುತ್ತಾ ಇದ್ದೀರ. ಆ ಭಾರ ನೀವು ಹೊರಬೇಡ್ರಿ, ದೇವರ ಪಾದದಲ್ಲಿ ಇಳಿಸಿ ಬಿಡ್ರಿ. ನಿಮ್ಮ ಭಾರವನ್ನು ನನಗೆ ಕೊಡ್ರಿ, ಅದನ್ನು ನಾನು ಹೊರುತ್ತೇನೆಂಬುದಾಗಿ ದೇವರು ಹೇಳಿದ್ದಾರೆ. ನಮ್ಮ ಜೀವಿತದಲ್ಲಿ ಏನೇ ಬರಲ್ರಿ, ಜಸ್ಟ್ ದೇವರಿಗೆ ಹೇಳಿ, ಏಸಪ್ಪ, ನನ್ನ ಜೀವಿತದಲ್ಲಿ ಇರುವಂಥ ಈ ಎಲ್ಲ ಚಿಂತೆಗಳನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ಆ ಪ್ರಾಬ್ಲಮ್ಗಳು ಒಂದು 10% ಮಾತ್ರ ಇರ್ತದೆ. ಆದರೆ ಇಡೀ ದಿನ ಅದರ ಬಗ್ಗೆ ಚಿಂತಿಸಿ ಅದನ್ನು 90% ಸೇರಿಸ್ಕೊಂಡು 100% ಮಾಡಿಬಿಡ್ತೇವೆ. ಹಾಗಲ್ಲ ರೀ. ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ದರೂ ನೀವು ಹೇಳಬೇಕು, ನನ್ನ ದೇವರು ಅದಕ್ಕಿಂತಲೂ ದೊಡ್ಡವರಾಗಿದ್ದಾರೆ. ಚಿಂತೆ ಜಾಸ್ತಿ ಇದೆ ಪಾಸ್ಟರ್, ಏನು ಮಾಡಬೇಕು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ, ಜಸ್ಟ್ ಹೋಗಿ ಸುಮ್ಮನೆ ಕೂತ್ಕೊಳ್ರಿ, ಪ್ರಾರ್ಥನೆ ಮಾಡಿರಿ, ಏಸಪ್ಪ ನನಗೆ ಆಗ್ತಾ ಇಲ್ಲ, ಎಲ್ಲ ನೀವೇ ನೋಡಿಕೊಳ್ಳ್ರಿ. ಜಸ್ಟ್ ನಿಮ್ಮ ಮನಸ್ಸನ್ನು ದೇವರ ಮುಂದೆ ಬಿಚ್ಚ್ರಿ, ಆಗ ನಿಮ್ಮ ಮನಸ್ಸು ಹಗೂರವಾಗುತ್ತೆ. ದೇವರ ವಾಗ್ದಾನವನ್ನು ಓದ್ರಿ. ತುಂಬ ಭಯ ಬರ್ತಾ ಇದೆಯಾ, ಅನೇಕ ವಾಗ್ದಾನಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ವಾಗ್ದಾನಗಳನ್ನು ಓದ್ರಿ. ಅದು ಮಾತ್ರವಲ್ಲ, ದೇವರೇ ನೀವೇ ಎಲ್ಲ ನೋಡಿಕೊಳ್ಳ್ರಿ ಅಂತ ಹೇಳ್ರಿ. ಎಂಥ ಸಮಸ್ಯೆ ಇದ್ದರೂ, ಎಂಥ ಹೋರಾಟ ಇದ್ದರೂ, ಎಂಥ ಕಷ್ಟವಿದ್ದರೂ ದೇವರು ನಿಮ್ಮ
ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಚಿಂತಾ ಭಾರಗಳನ್ನು ಹೊರುವ ದೇವರು ಇರುವಾಗ ನಾವು ಚಿಂತಿಸುವುದು ಬೇಡ. ಆ ಚಿಂತೆಗಳನ್ನು ದೇವರಿಗೆ ಒಪ್ಪಿಸಿ ನಮ್ಮ ಜೀವಿತವನ್ನು ಸುಂದರವಾಗಿ ಜೀವಿಸಲಿಕ್ಕೆ ನಾವು ಆರಂಭಿಸೋಣ. ಆವಾಗಲೇ ನಮ್ಮ ಜೀವಿತ ಒಂದು ಆಶೀರ್ವಾದದ ಜೀವನವಾಗಿರುತ್ತದೆ. ದೇವರು ನಿಮ್ಮ ಕಣ್ಣೀರನ್ನು ಕಾಣ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ, ಪ್ರತಿಯೊಂದು ವಿಷಯದಲ್ಲಿ ಅದ್ಭುತವನ್ನು ಮಾಡ್ತಾರೆ. ನೀವು ಚಿಂತೆ ಮಾಡಬೇಡ್ರಿ, ಆ ಚಿಂತೆಯನ್ನು ದೇವರ ಮೇಲೆ ಹಾಕ್ರೆ ನಿಮಗೋಸ್ಕರ ಚಿಂತಿಸುವ ದೇವರು ಇದ್ದಾರೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಚಿಂತಿಸಬೇಡ್ರಿ ಎಂಬುದಾಗಿ ಹೇಳಿದ್ದೀರಾ. ಆದರೂ ನಾವು ಚಿಂತಿಸುವ ಲೋಕದಲ್ಲಿದ್ದೇವಪ್ಪ ದೇವರೇ. ಪ್ರತಿದಿನ ಬೆಳಿಗ್ಗೆ ಎದ್ದೇಳುವಾಗಲೇ ಎಷ್ಟೋ ಚಿಂತೆಗಳು. ಆದರೆ ಕರ್ತನೇ, ನಾವು ಪ್ರಾರ್ಥಿಸ್ತೇವೆ, ನೀವು ಹೇಳಿದ್ದೀರ ಚಿಂತಾಭಾರನ ನಮ್ಮ ಮೇಲೆ ಹಾಕ್ರಿ ಎಂಬುದಾಗಿ. ದೇವರೇ, ಯಾವುದೆಲ್ಲ ನಮ್ಮನ್ನು ಭಾರಪಡಿಸ್ತಾ ಇದೆಯೋ, ಚಿಂತೆ ಪಡಿಸ್ತಾ ಇದೆಯೋ, ಅವೆಲ್ಲವನ್ನು ನಿಮ್ಮ ಪಾದ ಸಮ್ಮುಖದಲ್ಲಿ ನಾವು ಇಳಿಸುತ್ತಿದ್ದೇವೆ. ನೀವೇ ಒಂದು ಅದ್ಭುತವನ್ನು ಮಾಡ್ರಪ್ಪ, ನೀವೇ ಒಂದು ಅದ್ಭುತವನ್ನು ಮಾಡ್ರಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವಾದ ಮಾಡಿರಿ. ಯಾರೆಲ್ಲ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ ಹಾದು ಹೋಗುತ್ತಿದ್ದಾರೋ ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಚಿಂತೆ ಪಡಬೇಡ್ರಿ. ನಿಮ್ಮ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿ ಒಂದು ನೆಮ್ಮದಿಯ ಜೀವಿತವನ್ನು ಜೀವಿಸ್ರಿ. ನಿಶ್ಚಯವಾಗಿ ದೇವರೆಲ್ಲವನ್ನು ನೋಡ್ಕೊಳ್ತಾರೆ. ನಿಮ್ಮ ಜೀವಿತದಲ್ಲಿ ಅತಿಶಯವಾದ ಕಾರ್ಯಗಳನ್ನು ನೀವು ಕಾಣಲಿಕ್ಕಿದ್ದೀರಾ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.